ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೇ ತಿಂಗಳಲ್ಲಿ ಬಂದಿರುವಂಥ ಅಮಾವಾಸ್ಯೆಗೆ ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರಿತೀವಿ. ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ. ಇನ್ನು ಅಮಾವಾಸ್ಯೆಯ ದಿನ ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ದೀಪಾರಾಧನೆ ಅದು ಯಾವುದು ಅನ್ನೋದಾದರೆ ಪಂಚಗವ್ಯ ದೀಪಾರಾಧನೆ. ಈ ಪಂಚಗವ್ಯ ದೀಪಾರಾಧನೆಯನ್ನು ಸಂಜೆ 6:30ಯಿಂದ 8:30 ಒಳಗಡೆ ನಾವು ಪಂಚಗವ್ಯ ದೀಪಾರಾಧನೆ ಒಳಗಡೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಮೇ 26ನೇ ತಾರೀಕು ಮಧ್ಯಾಹ್ನ 12 ಗಂಟೆ 11 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಮೇ 27ನೇ ತಾರೀಕು ಬೆಳಗ್ಗೆ 8 ಗಂಟೆ 31 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಇನ್ನು ಅಮಾವಾಸ್ಯೆಯ ದಿನ ನಾವು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಈ ಪಂಚಗವ್ಯ ದೀಪಾರಾಧನೆಯನ್ನು ಮಾಡೋದ್ರಿಂದ ನಾವು 26ನೇ ತಾರೀಕು ನಮಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಈ ಪಂಚಗವ್ಯ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಏಕೆಂದರೆ 27ನೇ ತಾರೀಕು ಬೆಳಗ್ಗೆನೇ 8 ಗಂಟೆ 31 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಅದಕ್ಕೋಸ್ಕರ 26ನೇ ತಾರೀಕಿಗೆ ನಾವು ಸಂಜೆ ಮಹಾಲಕ್ಷ್ಮಿನ ಪೂಜೆ ಮಾಡೋ ಸಮಯದಲ್ಲಿ, ಮಹಾಲಕ್ಷ್ಮಿನ ಮನೆಗೆ ಬರಮಾಡ್ಕೊಳ್ಳೋ ಸಮಯದಲ್ಲಿ ಈ ಪಂಚಗವ್ಯ ದೀಪಾರಾಧನೆನ ತುಂಬನೇ ಪ್ರಿಯವಾದ ದೀಪಾರಾಧನೆ ಅಂತಲೂ ಹೇಳ್ಬೋದು ಮಹಾಲಕ್ಷ್ಮಿಗೆ. ಅದಕ್ಕೋಸ್ಕರ ಈ ದೀಪಾರಾಧನೆಯನ್ನು ನಾವು 26ನೇ ತಾರೀಕಿಗೆ ಮಾಡಬೇಕಾಗತ್ತೆ. ಈ ಸಾರಿ ಬಂದಿರುವಂಥ ಜ್ಯೇಷ್ಠ ಅಮಾವಾಸ್ಯೆ, ಈ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ನೀವು ಸೂರ್ಯ ದೇವನಿಗೆ ಆರ್ಘ್ಯವನ್ನು ಅರ್ಪಣೆ ಮಾಡಬೇಕಾಗತ್ತೆ. ಆರ್ಘ್ಯವನ್ನು ಅರ್ಪಣೆ ಮಾಡೋದಕ್ಕೆ ಒಂದು ತಾಮ್ರದ ತಂಬಿಗೆ ತೊಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ಒಂದು ಕೆಂಪು ಹೂವು ಹಾಗೆಯೇ ಕೆಂಪು ಅಕ್ಷತೆ ಒಂದು ತುಂಡು ಬೆಲ್ಲವನ್ನು ಹಾಕಿ ನೀವು ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಅಂತ ನೀವು ಸೂರ್ಯ ದೇವನಿಗೆ ಹೊರಗಡೆ ಹೋಗಿ ಟೆರೆಸ್ ಮೇಲಾಗಲಿ ಅಥವಾ ಬಾಲ್ಕನಿಲಾಗಲಿ ನಿಂತು ನೀವು ಸೂರ್ಯ ದೇವನನ್ನು ನೋಡ್ತಾ ಸೂರ್ಯ ದೇವನಿಗೆ ಆರ್ಘ್ಯವನ್ನು ಅರ್ಪಣೆ ಮಾಡಬೇಕು. ಅಮಾವಾಸ್ಯೆಯ ದಿನ ಪೂರ್ವಜರ ಶಾಂತಿಗಾಗಿ ಪಿಂಡ ದಾನವನ್ನು ಮಾಡೋದು ಹಾಗೆಯೇ ತರ್ಪಣವನ್ನು ಸಹ ಮಾಡಬೇಕಾಗತ್ತೆ. ನಮ್ಮ ಪೂರ್ವಜರಿಗೆ ಈ ದಿನ ಅಮಾವಾಸ್ಯೆಯ ದಿನಗಳಲ್ಲಿ ನಾವು ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ನಮಗೆ ಪಿತೃದೋಷ ಅನ್ನೋದು ಪರಿಹಾರ ಆಗುತ್ತೆ. ಎಷ್ಟೋ ಜನರ ಜಾತಕದಲ್ಲಿ ತೋರಿಸಿದಾಗ ಅವರಿಗೆ ಪಿತೃದೋಷ ಇದೆ ಅಂತ ತಿಳಿಸ್ತಾರೆ. ಅದಕ್ಕೋಸ್ಕರ ಇಂತಹ ಅಮಾವಾಸ್ಯೆಯ ದಿನಗಳಲ್ಲಿ ನೀವು ಪಿತೃದೋಷ ಪರಿಹಾರಕ್ಕಾಗಿ ನೀವು ಪಿಂಡ ದಾನವನ್ನು ಮಾಡೋದು ಹಾಗೆಯೇ ತರ್ಪಣವನ್ನು ಬಿಡೋದು, ನಮ್ಮ ಹಿರಿಕರಿಗೆ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಅಮಾವಾಸ್ಯೆಯ ದಿನ ನೀವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನೀವು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ನೀವು ಕರಿ ಎಳ್ಳನ್ನು ದಾನವಾಗಿ ಕೊಡೋದು ಅಥವಾ ಕರಿ ಬಟ್ಟೆಯನ್ನು ಕೂಡ ದಾನವಾಗಿ ಕೊಟ್ಟರೆ ಯಾರಿಗೆಲ್ಲ 7.5 ಪ್ರಭಾವ ಹೆಚ್ಚಾಗಿದೆ, ಯಾರಿಗೆಲ್ಲ 7.5 ನಡೀತಾ ಇದೆ ಅವರ ಜಾತಕದಲ್ಲಿ ಅನ್ನೋರಾಗಲಿ ಅಥವಾ ಶನಿ ಪ್ರಭಾವ ಹೆಚ್ಚಾಗಿದೆ ಅನ್ನೋರು ಈ ಅಮಾವಾಸ್ಯೆಯ ದಿನ ನೀವು ಕಪ್ಪು ಎಳ್ಳು ಹಾಗೆಯೇ ಕಪ್ಪು ಬಟ್ಟೆಯನ್ನು ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡಬೇಕಾಗತ್ತೆ. ಇನ್ನು ನಿರ್ಗತಿಕರು ಯಾರಾದರೂ ಸಿಕ್ಕಿದ್ರೆ, ಯಾರಿಗೆ ಅವಶ್ಯಕತೆ ಇದ್ದವರಿಗೆ ಒಂದು ದಿನಕ್ಕೆ ಊಟಕ್ಕಾಗಷ್ಟು ನಾವು ತರಕಾರಿಯನ್ನು ಕೊಡೋದು, ಬೇಳೆ ಕಾಳುಗಳನ್ನು ಕೊಡೋದು, ಹಾಲು ಮೊಸರು ಇದನ್ನೆಲ್ಲವನ್ನು ನಾವು ಈ ದಿನ ಅಮಾವಾಸ್ಯೆಯ ದಿನಗಳಲ್ಲಿ ನಾವು ಹೆಚ್ಚು ದಾನಗಳನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಇನ್ನು ಒದಿಸ್ಕೊಳ್ಳೋಕ್ಕೆ ಕರಿ ಕಂಬಳಿಗಳನ್ನು ಕೊಡೋದಾಗಲಿ, ಬೆಡ್ಶೀಟ್ಗಳನ್ನು ಕೊಡೋದಾಗಲಿ ಈ ರೀತಿಯಾಗಿ ಕೂಡ ಕೊಡ್ಬೋದು. ಇನ್ನು ಬಟ್ಟೆಗಳನ್ನು ದಾನವಾಗಿ ಕೊಡೋದು, ಅಕ್ಕಿಯನ್ನು ದಾನವಾಗಿ ಕೊಡೋದು ತುಂಬಾ ಒಳ್ಳೆಯದು. ಏಕೆಂದರೆ ಅಮಾವಾಸ್ಯೆಯ ದಿನಗಳಲ್ಲಿ ನಾವು ಈ ರೀತಿಯಾಗಿ ದಾನಗಳನ್ನು ಕೊಡೋದ್ರಿಂದ ನಮ್ಮ ಜಾತಕದಲ್ಲಿ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ಈ ಪಂಚಗವ್ಯ ದೀಪಾರಾಧನೆ ನಾವು ಅಮಾವಾಸ್ಯೆಯ ದಿನ ಸಂಜೆ 6:30ಯಿಂದ 8:30 ಒಳಗಡೆ ಮಾಡಬೇಕಾಗತ್ತೆ. ಗೋವನ್ನು ಗೋಮಾತೆ ಅಂತ ನಾವು ಪೂಜೆ ಮಾಡ್ತಾ ಇರ್ತೀವಿ. ಆಡು ಭಾಷೆಯಲ್ಲಿ ಮಾತೆ ಅಂದರೆ ತಾಯಿ, ಅಂದರೆ ಎತ್ತ ತಾಯಿ ಮಗುವನ್ನು ಸಲಹುವಂತೆ ಗೋಮಾತೆಯು ಒಬ್ಬ ಮನುಷ್ಯನನ್ನು ಅವನ ಅಂತ್ಯಕಾಲದವರೆಗೂ ಕೂಡ ಕಾಪಾಡ್ತಾ ಇರ್ತಾಳೆ. ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಈ
ಪಂಚಗವ್ಯ ದೀಪಾರಾಧನೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಎಂತಹ ದುಷ್ಟ ಶಕ್ತಿಗಳಿದ್ದರೂ ಕೂಡ ಅದು ಕೂಡ ಹೋಗಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ. ನಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಪಂಚಗವ್ಯ ದೀಪಾರಾಧನೆಗೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ಈ ದೀಪವನ್ನು ಮಾಡಿರ್ತಾರೆ ಅನ್ನೋದಾದರೆ, ಇದು ಗೋವಿಗೆ ಸಂಬಂಧಿಸಿದ ಗೋಮೂತ್ರ ಆಗ್ಬೋದು, ಗೋಮಯ ಆಗ್ಬೋದು, ಗೋವಿನ ಹಾಲು, ಹಸುವಿನ ಹಾಲಿನಿಂದ ತಯಾರಿಸಿದ ಮೊಸರು ಆಗ್ಬೋದು, ಹಾಗೆಯೇ ಹಸುವಿನ ಹಾಲಿನ ಸಹಾಯದಿಂದ ತಯಾರಿಸಿದ ತುಪ್ಪ ಆಗ್ಬೋದು. ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಈ ಪಂಚಗವ್ಯ ದೀಪವನ್ನು ಮಾಡಿರ್ತಾರೆ. ಹಾಗಾಗಿ ಸಂಜೆ ನಾವು ಗೋಧೂಳಿ ಸಮಯದಲ್ಲಿ ಅಂದರೆ 6:30ಯಿಂದ 8:00 ಒಳಗಡೆ ಅಮಾವಾಸ್ಯೆಯ ದಿನ ಯಾವ ರೀತಿಯಾಗಿ ಪಂಚಗವ್ಯ ದೀಪದಿಂದ ನಾವು ದೀಪ ಆರಾಧನೆಯನ್ನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ರೀತಿಯಾದ ಒಂದು ಸಣ್ಣ ದೀಪವನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ದೊಡ್ಡದು ಒಂದು ಬೌಲ್ ಥರ ಇಟ್ಟಿದ್ರು ಅಥವಾ ಧೂಪವನ್ನು ಹಾಕೋಕ್ಕೆ ಸಪ್ರೇಟಾಗಿ ಏನಾದರೂ ಇಟ್ಟಿದ್ರಿ ಅಂದರೆ ಅದರಲ್ಲೂ ಕೂಡ ಹಾಕ್ಬೋದು. ಇನ್ನು ಒಂದು ಪಂಚಗವ್ಯ ದೀಪವನ್ನು ತೊಗೊಂಡಿದ್ದೀನಿ. ಅದರೊಳಗಡೆ ನಾನು 5 ಲವಂಗವನ್ನು ಹಾಕಿದ್ದೀನಿ, ಅಂದರೆ ಮಗ್ಗಿರುವಂಥ ಲವಂಗವನ್ನು ಹಾಕಿದ್ದೀನಿ. ಇನ್ನು ಇದರೊಳಗಡೆ ಒಂದು ಏಲಕ್ಕಿ ಕಾಯಿನ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದ್ರ ಜೊತೆ ನಾನು 4 ಪಚ್ಚ ಕರ್ಪೂರವನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಪಚ್ಚ ಕರ್ಪೂರ ಇಲ್ಲ ಅಂದರೆ ಮಾಮೂಲಿ ಕರ್ಪೂರವನ್ನು ಕೂಡ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಪಚ್ಚ ಕರ್ಪೂರ ಇತ್ತು, ಅದಕ್ಕೋಸ್ಕರ ಪಚ್ಚ ಕರ್ಪೂರವನ್ನು ಹಾಕಿದ್ದೀನಿ. ಪಚ್ಚ ಕರ್ಪೂರ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋ ಶಕ್ತಿ ಕೂಡ ಈ ಪಚ್ಚ ಕರ್ಪೂರಕ್ಕಿದೆ. ಹಾಗಾಗಿ 4 ಬಿಲ್ಲೆ ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಕರ್ಪೂರನೂ ತೊಗೊಬೋದು, ಅಕಸ್ಮಾತ್ ಪಚ್ಚ ಕರ್ಪೂರ ಇತ್ತು ಅಂದರೆ ಅದನ್ನು ಕೂಡ ತೊಗೊಬೋದು. ಇಲ್ಲಿ ಶುದ್ಧವಾದ ತುಪ್ಪವನ್ನು 1 ಟೀ ಸ್ಪೂನ್ ಆಗಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ರೆಡಿ ಮಾಡಿರುವಂಥ ತುಪ್ಪ, ಹಾಗಾಗಿ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಇದನ್ನೆಲ್ಲ ಹೊಗೆಯನ್ನು ನಾವು ಈ ರೀತಿಯಾಗಿ ಹಚ್ಚಿದ್ದಾದಮೇಲೆ ಇದನ್ನು ಪೂರ್ತಿಯಾಗಿ ನಿಮ್ಮ ಮನೆಯೆಲ್ಲ ಪೂರ್ತಿಯಾಗಿ ಓಡಾಡಬೇಕಾಗತ್ತೆ. ಅಂತಂದರೆ ಹಾಲು, ಬೆಡ್ರೂಮು, ದೇವ್ರ ಮನೆ ಆಗ್ಬೋದು, ಬಾತ್ರೂಮು ಬಿಟ್ಟು, ಟಾಯ್ಲೆಟ್ ಬಿಟ್ಟು ಇನ್ನು ಎಲ್ಲ ಕಡೆನೂ ಓಡಾಡ್ಕೊಂಬರ್ಬೇಕಾಗತ್ತೆ. ಎಸ್ಪೆಷಲಿ ಮೇನ್ ಡೋರ್ ಹತ್ರ ಹೋಗಿ ನೀವು ಮೇನ್ ಡೋರಿಗೆ ಇದನ್ನು ಪೂರ್ತಿಯಾಗಿ ತೋರಿಸ್ಕೊಂಡು, ಪೂರ್ತಿಯಾಗಿ ಇಲ್ಲಿ ಮೇನ್ ಡೋರಿಂದನೇ ನಮಗೆ ನೆಗೆಟಿವ್ ಎನರ್ಜಿ ಬರೋದು, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದು ಕೂಡ ಮೇನ್ ಡೋರಿಂದ. ಅದಕ್ಕೋಸ್ಕರ ಮೇನ್ ಡೋರ್ ಹತ್ರ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕು. ಯಾವುದೇ ಥರದ ಗಲೀಜು ಪದಾರ್ಥಗಳನ್ನು ಹಾಕಿರೋದು, ಸ್ಲಿಪ್ಪರನ್ನು ಬಿಟ್ಟಿರೋದು ಈ ರೀತಿಯಾಗಿ ಮಾಡಿರಬಾರ್ದು. ಇನ್ನು ಇದನ್ನು ಇಟ್ಕೊಂಡು ಮನೆ ಪೂರ್ತಿಯಾಗಿ ನಿಮ್ಮ ಮನೇಲಿ ಎಷ್ಟು ಬೆಡ್ರೂಮ್ ಇದೆ, ಹಾಲಲ್ಲಿ ಆಗ್ಬೋದು, ಅಡುಗೆ ಮನೆ ಆಗ್ಬೋದು, ಹಾಗೆಯೇ ದೇವ್ರ ಮನೆ ಆಗ್ಬೋದು, ಪೂರ್ತಿಯಾಗಿ ಓಡಾಡ್ಕೊಂಡು ಬರಬೇಕಾಗತ್ತೆ. ಇದರಿಂದ ಬರುವಂಥ ಹೊಗೆ ಆಗ್ಬೋದು, ಆ ಸ್ಮೆಲ್ಲು ಕೂಡ ನಿಮ್ಮ ಮನೆಗೆ ಮಹಾಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ಯಾರಿಷ್ಟು ದಿನ ಏನೆಲ್ಲ ದೋಷಗಳಿದೆ ಅನ್ನೋರಾಗಲಿ, ಏನೆಲ್ಲ ಕಷ್ಟಗಳಿದೆ, ನಮ್ಮ ಮನೆಯಲ್ಲಿ ಏನೋ ಸೌಂಡ್ ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ಮಾಟ ಮಂತ್ರ ಆಗಿದೆ ಅನ್ನೋರು, ಈ ಸಾರಿ ಬಂದಿರುವಂತಹ ಜ್ಯೇಷ್ಠ ಅಮಾವಾಸ್ಯೆಯ ದಿನ ನೀವು ಸಂಜೆ ಈ ರೀತಿಯಾಗಿ ಮಾಡಿ. ಏಕೆಂದರೆ ಬೆಳಗ್ಗೆ 8:00 ಅಮಾವಾಸ್ಯೆ ಮುಗಿದ್ಬಿಡುತ್ತೆ. ಅದಕ್ಕೋಸ್ಕರ 26ನೇ ತಾರೀಕಿಗೆ ಸಾಯಂಕಾಲ ನೀವು ಈ ರೀತಿಯಾಗಿ ಗೋಧೂಳಿ ಸಮಯದಲ್ಲಿ ಈ ಪಂಚಗವ್ಯ ದೀಪವನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮನೆಯಲ್ಲಿ ನೀವು ಧೂಪವನ್ನು ಹಾಕೋದ್ರಿಂದ ನಿಮ್ಮ ಮನೆಗೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ. ಮಹಾಲಕ್ಷ್ಮಿ ಶಾಶ್ವತವಾಗಿ ಉಳಿದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಮಿಸ್ ಮಾಡಿಬಿಡಿ. ಈ ಸಾರಿ ನಮಗೆ ಬಂದಿರುವಂಥ ಈ ಜ್ಯೇಷ್ಠ ಅಮಾವಾಸ್ಯೆಯ ದಿನ ಎಲ್ಲರೂ ಈ ರೀತಿಯ ಪಂಚಗವ್ಯ ದೀಪ ಆರಾಧನೆಯನ್ನು ಮಾಡಿ ಮಹಾಲಕ್ಷ್ಮಿನ ಬರಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪೂಜೆಗಳನ್ನು ಮಾಡಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.